ತಮ್ನೈಲ್ ನೋಡಿನೋ ಅಥವಾ ಹೊರಗಡೆ ಆಗ್ತಿರೋ ಕಾಂಟ್ರವರ್ಸಿಯಿಂದನೋ ನೀವೇನಾದರೂ ಈ ವಿಡಿಯೋದಲ್ಲಿ ಏನೇ ನೆಗೆಟಿವ್ ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ತಪ್ಪು. ನಾನು ಈ ವಿಡಿಯೋದಲ್ಲಿ ಲವ್ ಮಾಕ್ಟೆಲ್ ಸಿನಿಮಾದಿಂದ ನನಗೆ ಕೆಲವೊಂದು ವಿಷಯಗಳು ಅರ್ಥ ಆಗಿದೆ. ಸೊ ಪ್ಲೀಸ್ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಯ್, ಹಲೋ, ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋದೆ, ವಿಡಿಯೋಗೆ ಲೈಕ್ ಮಾಡಿದರೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗ್ಬೋದು. ಅದೊಂದು ಮಾಡಿಬಿಡಿ. ಫಸ್ಟ್ ಪಾಯಿಂಟ್, ಆಡಿಯನ್ಸ್ ಟ್ರಸ್ಟ್. ಒಂದು ಸಿನಿಮಾ ವರ್ಕ್ ಆಗಬೇಕು ಅಂದರೆ ಅದು ಆಡಿಯನ್ಸ್ಗೆ ಇಷ್ಟ ಆಗಬೇಕು ಅನ್ನೋದು ಯೂನಿವರ್ಸಲ್ ಟ್ರೂತ್. ಬಟ್ ಈಗಿನ ಟೈಮ್ನಲ್ಲಿ ಆಡಿಯನ್ಸ್ಗೆ ಇಷ್ಟ ಆಗಬೇಕು ಅನ್ನೋ ಕ್ವಶ್ಚನ್ಸ್ಗಿಂತ ಆಡಿಯನ್ಸ್ಗೆ ರೀಚ್ ಆಯಿತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಈ ಸಿನಿಮಾ ಆಲ್ರೆಡಿ ಗೆದ್ದಿದೆ ಅಂದರೆ ಯಾವಾಗ ಇವರ ಲವ್ ಮಾಕ್ಟೆಲ್ ಒಂದು ಸಿನಿಮಾ ಆಡಿಯನ್ಸ್ಗೆ ರೀಚ್ ಆಯಿತೋ ಸಿನಿಮಾ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸೊ ಟ್ರಸ್ಟ್ ಬಿಲ್ಡ್ ಆಯಿತು. ಆಗ ಇವರು ಹಾಕಿರೋ ಎಫರ್ಟ್ ಈಗಲೂ ಇವರಿಗೆ ಹೆಲ್ಪ್ ಆಗ್ತಿದೆ. ನನ್ನ ಪಾಯಿಂಟ್ ಏನಂದರೆ ಫಸ್ಟ್ ಟೈಮ್ ಯಾರೇ ಆಗಲಿ ರೀಚ್ ಆಗೋದು ಕಷ್ಟ. ಅದು ಆಗಿ ಆಡಿಯನ್ಸ್ ಇಷ್ಟ ಆದರೆ ಯಾವ ಥರ ಸಪೋರ್ಟ್ ಸಿಗುತ್ತೆ ಅನ್ನೋದಕ್ಕೆ ಲವ್ ಮಾಕ್ಟೆಲ್ ಸಿನಿಮಾನ ಎಕ್ಸಾಂಪಲ್. ನನ್ನ ಪ್ರಕಾರ ಕನ್ನಡ ಆಡಿಯನ್ಸ್ ತುಂಬ ಇಂಟೆಲಿಜೆಂಟ್ ಇದ್ದಾರೆ ಮತ್ತು ಅವರಿಗೆ ಇಷ್ಟ ಆಯಿತು ಅಂದರೆ ಅವರಿಂದ ಬರೋ ನೆಕ್ಸ್ಟ್ ಸಿನಿಮಾಗೆ ವೇಟ್ ಮಾಡ್ತಾರೆ. ಬಟ್ ಮೇಕರ್ಸ್ ಆದವರು ಅದನ್ನು ಉಳಿಸ್ಕೋಬೇಕು. ಅದು ಈ ಸಿನಿಮಾದಿಂದ ಆಗಿದೆ. ಪರ್ಸ್ನಲಿ ನನಗೆ 3 ಕೆಲವೊಂದು ವಿಚಾರಗಳು ಬೆಟರ್ ಆಗ್ಬೋದು ಅಂತ ಅನಿಸಿದೆ. ಬಟ್ ಆಡಿಯನ್ಸ್ಗೆ ವರ್ಕ್ ಆಗಿದೆ. ಬುಕ್ಕಿಂಗ್ಸ್ ಆಗ್ತಾ ಇದೆ, ಫ್ಯಾಮಿಲೀಸ್ ನೋಡ್ತಾ ಇದ್ದಾರೆ. ಕನ್ನಡದ 2026 ಫಸ್ಟ್ ಹಿಟ್ ಅಂತಿದ್ದಾರೆ. ಇದೆಲ್ಲ ಆಗಿದ್ದು ಲವ್ ಮಾಕ್ಟೆಲ್ 1 ಸಿನಿಮಾದಿಂದ. ಹಾಗಂತ 3ಗೆ ಎಫರ್ಟ್ ಹಾಕಿಲ್ಲ ಅಂತ ನಾ ಹೇಳ್ತಾ ಇಲ್ಲ. ಅರ್ಥ ಆಯ್ತಾ ಅಂತ ಅನಿಸುತ್ತೆ. ಸೆಕೆಂಡ್ ಪಾಯಿಂಟ್, ಲವ್ ಮಾಕ್ಟೆಲ್ 2 ಮತ್ತು 3 ಏನಿದೆ ಎಲ್ಲ ಥರದ ಆಡಿಯನ್ಸ್ ವರ್ಕ್ ಆಗಲ್ಲ. ಈ ಕ್ಲಾರಿಟಿ ಇವರಿಗಿದೆ. ಒಂದು ಸಿಂಪಲ್ ಎಕ್ಸಾಂಪಲ್, ಸಿನಿಮಾ ಅನ್ನೋದು ಬಿಸ್ನೆಸ್. ಅಲ್ಟಿಮೇಟ್ಲಿ ಅಲ್ಲಿ ನಂಬರ್ಸ್ ಚೆನ್ನಾಗಿದ್ರೆ ವರ್ಕ್ ಆದಂಗೆ ಲೆಕ್ಕ. ಒಂದು ಸಿನಿಮಾ ಮಾಡಿ ಅಂದರೆ ಈಗ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಸೈನ್ಸ್ ಫಿಕ್ಷನ್ ಸಿನಿಮಾ ಮಾಡಿ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋ ಥರ ರಿಯಾಲಿಟಿ ಶೋಗೆ ಹೋಗಿ ಪ್ರಮೋಟ್ ಮಾಡಬಾರ್ದು. ಈಗ ಲವ್ ಮಾಕ್ಟೆಲ್ 1 ಇಂದ ಇವರಿಗೆ ಜೆನ್ಯೂನ್ ಆಡಿಯನ್ಸ್ ಬಿಲ್ಡ್ ಆಗಿದ್ದಾರೆ. ಅಟ್ಲೀಸ್ಟ್ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಮೂವಿ ಮಾಡಿ ಅವರದ್ದೇ ಆದ ರೆಕಗ್ನಿಷನ್ ಮತ್ತು ಮಾರ್ಕೆಟ್ನ ಡೆವಲಪ್ ಮಾಡಿಕೊಂಡ್ರು ಅಂತ ಅನಿಸ್ತು ನನಗೆ. ಈ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಆಡಿಯನ್ಸ್ ಯಾರು, ನನ್ನ ಅವರಿಗೆ ಏನು ಕೊಡಬೇಕು ಅದನ್ನು ಕೊಡ್ತೀನಿ ಅನ್ನೋ ಕ್ಲಾರಿಟಿ ಮತ್ತು ಕನ್ವಿಕ್ಷನ್ ಇರಬೇಕು. ದಟ್ ಪಾಯಿಂಟ್. ಲವ್ ಮಾಕ್ಟೆಲ್ 1 ಆಯಿತು, 2 ಆಯಿತು, 3 ಆಯಿತು. ನೆಕ್ಸ್ಟ್ ಇವರ ಡೈರೆಕ್ಷನಲ್ಲಿ ಲವ್ ಮಾಕ್ಟೆಲ್ ಹೆಸರು ಬಿಟ್ಟು ಬೇರೊಂದು ಸಿನಿಮಾ ಮಾಡಿ ಅದು ಹಿಟ್ ಆದರೆ ಡೆಫಿನೆಟ್ಲಿ ತುಂಬ ಖುಷಿ ಪಡೋ ವಿಚಾರ ಅದು. ಫೋರ್ತ್ ಪಾಯಿಂಟ್, ಧುರಂಧರ್ ಕ್ಲಾಸ್. ಈ ಸಿನಿಮಾದ ಆಡಿಯನ್ಸ್ ಬೇರೆ ಅಂದರೆ ಇವರ ಧುರಂಧರ್ ಅಪೋಸಿಟ್ ಬರ್ತಾ ಇದ್ದಾರೆ. ಅದಂಗಲ್ಲ ಅಂದ್ಕೊಂಡೆ ಯಾವ ಥರನೂ ತೊಂದರೆ ಆಗಲ್ಲ ಅಂತ. ಅದು ಹಾಗೆ ಆಯಿತು. ಸೆಕೆಂಡ್ ನೈಟ್ ಶೋ ಕೂಡ ರೇಟ್ ತೋರಿಸ್ತಾ ಇತ್ತು. ಅದೇ ಹೇಳಿದ್ನಲ್ಲ, ಆಡಿಯನ್ಸ್ಗೆ ಟ್ರಸ್ಟ್ ಬಿಲ್ಡ್ ಮಾಡಿದರೆ ಅವರ ಕೂಡ ಬಂದು ಸಿನಿಮಾ ನೋಡ್ತಾರೆ. ಅಫ್ಕೋರ್ಸ್ ಇವೆಲ್ಲ ಆಗಬೇಕು ಅಂದರೆ ಎಫರ್ಟ್ ತುಂಬಾ ಬೇಕಾಗುತ್ತೆ. ಬಟ್ ಸ್ಟಿಲ್ ಎಫರ್ಟ್ಗಿಂತ ಕಂಟೆಂಟ್ ಚೆನ್ನಾಗಿರಲೇಬೇಕು. ಆಡಿಯನ್ಸ್ಗೆ ಎಫರ್ಟ್ಗಿಂತ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಫಿಫ್ತ್ ಪಾಯಿಂಟ್, ಸ್ಟ್ರೆಂತ್ ಆಫ್ ಫ್ಯಾಮಿಲಿ ಆಡಿಯನ್ಸ್. ಕನ್ನಡದಲ್ಲಿ ಸಿನಿಮಾ ವರ್ಕ್ ಆಗಬೇಕು ಅಂದರೆ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಬೇಕು. ಅದು ತುಂಬ ಸಲ ಪ್ರೂವ್ ಆಗಿದೆ, ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಮಾರ್ಕ್ಸ್ ಮಾಡೋ ಸಿನಿಮಾ ಎಲ್ಲರಿಗೂ ವರ್ಕ್ ಆಗಬೇಕು ಅಂತಿಲ್ಲ. ಅಟ್ಲೀಸ್ಟ್ ಆ ಸ್ಪೆಸಿಫಿಕ್ ಆಡಿಯನ್ಸ್ಗೆ ಆದರೂ ವರ್ಕ್ ಆಗಬೇಕು. ಅದು ಈ ಸಿನಿಮಾದಿಂದ ಆಗಿದೆ. ಹೇಳಿರೋ ಎಲ್ಲ ವಿಚಾರ ಈ ವಿಡಿಯೋ ಮಾಡಿದಷ್ಟು ಈಜಿ ಇರಲ್ಲ. ಅರ್ಥ ಆಗುತ್ತೆ ನನಗೆ. ಬಟ್ ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ ಬೇರೆ ಒಂದು ಸಿನಿಮಾ ಆಡಿಯನ್ಸ್ ಇಷ್ಟ ಆಗಿದ್ದಕ್ಕೆ ಅದರ ಸೀಕ್ವೆಲ್ಸ್ಗೆ ಎಷ್ಟು ಸಪೋರ್ಟ್ ಸಿಗ್ತಿದೆ ಅಂದರೆ ಎಷ್ಟು ಸಲ ಮೇಕರ್ಸ್ ಬ್ಯಾಂಡ್ ಫಿಲ್ಮ್ ಕೊಟ್ಟು ಅದನ್ನು ರಿಪೀಟ್ ಮಾಡಿ ಒಂದು ಸಲ ಒಳ್ಳೆ ಸಿನಿಮಾ ಮಾಡಿ ಆಗ ಜನ ಬರಲಿಲ್ಲ ಅಂತ ಆಡಿಯನ್ಸ್ಗೆ ಬ್ಲೇಮ್ ಮಾಡಬಾರ್ದು ಅಂತ ಅನಿಸುತ್ತೆ. ಮತ್ತು ಫಸ್ಟ್ ಒಂದು ಸಲ ಆಡಿಯನ್ಸ್ಗೆ ರೀಚ್ ಆಗೋದು ತುಂಬಾ ಕಷ್ಟ. ಅದು ಆದರೆ ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಪರ್ ಆಗಿ ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಕಂಟೆಂಟ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಯುನೀಕ್ ಕಂಟೆಂಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ GKcinematic.in
ಚಾನೆಲ್ನ ಕಡೆಯಿಂದ ಬಾಯ್ ಬಾಯ್.